ಅದಕ್ಕೆ ಅದ್ರ ಬಗ್ಗೆ ಅವರಿಗೆ ಅರಿವಿದೆಯಾ? ಉಪವಾಸ ಸತ್ಯಾಗ್ರಹ ಏನು ಅನ್ನೋ ರೀತಿಯಲ್ಲಿ ಲೇವಡಿ ಮಾಡ್ತಿದ್ದಾರೆ. ಏನು ಉಪವಾಸ ಸತ್ಯಾಗ್ರಹ ಅಂದ್ರೆ ಏನು ಅದ್ರ ಅರ್ಥ ಗೊತ್ತಾ ಅಂತ ಲೇವಡಿ ಮಾಡ್ತಿದ್ದಾರೆ. ಬರೀ 3 ಗಂಟೆವರೆಗೂ ಮಾಡೋದಷ್ಟೇನಾ ಅಂತ ಕೇಳ್ತೀನಿ. ನನಗೆ ಗೊತ್ತಿದೆ ಯಾವ ರೀತಿ ಹೋರಾಟ ಮಾಡಬೇಕು, ಯಾವ ರೀತಿ ನನ್ನ ರೈತರಿಗೆ ಅನ್ಯಾಯ ಆಗಿರೋದನ್ನು ನ್ಯಾಯ ಕೊಡಿಸಬೇಕು ನನಗೆ ಚೆನ್ನಾಗಿ ಗೊತ್ತಿದೆ. ಇವ್ರು ತಾತನ ಕಾಲದಿಂದ ಇದ್ದಾರೆ, ಒಂದು ಜಿಲ್ಲೆಗೆ ಒಂದು ಕೊಡುಗೆ ಕೊಟ್ಟಿಲ್ಲ. ಇವ್ರ ಹತ್ರ ನಾನು ಹೇಳಿಸ್ಕೊಡ್ಬೇಕಾ? ನನಗೇನು ಆ ಒಂದು ದರಿದ್ರ ಬಂದಿಲ್ಲ. ನಾನು ಮಾಡಿರೋದು ಸಾಕ್ಷಿ ಗುಡ್ಡೆ ಆಗಿದೆ ಈ ಜಿಲ್ಲೆಯಲ್ಲಿ. ಇವ್ರ ತಾತನ ಕಾಲದಿಂದ ಏನು ಮಾಡಿದ್ದಾರೆ ಹೇಳಿ? ಸರ್ಕಾರಿ ಜಮೀನುಗಳನ್ನು ಒಡ್ಕೊಂಡಿರೋದು ಬಿಟ್ಟರೆ ಇನ್ನೇನು ಮಾಡಿಲ್ಲ. ಅದ್ರ ಬಗ್ಗೆ ಸುದೀರ್ಘವಾಗಿ ಇವ್ರನ್ನ ಕೇಳಿ ಹೇಳ್ತಾರೆ. ಒಂದೊಂದು ಅಂಶವನ್ನು ಕೂಡ JK ರೆಡ್ಡಿ ಅವ್ರಿಗೆ ಗೊತ್ತಿದೆ, ಕೇಳಿ. ಅಂತ ಪಾಪದ ಕೆಲಸ ನಾನು ಮಾಡಿಲ್ಲ. ಒಕ್ಕೂಟ ವಿರೋಧಿ ಮಾಡುವಾಗ ಸರ್ವ ಸದಸ್ಯರ ಸಭೆಯಲ್ಲಿ ಅನುಮೋದನೆ ಪಡ್ಕೊಂಡಿರಲಿಲ್ಲ. ಹಾಗಾಗಿ ಯಾವುದು ನೋಡ್ರಿ, ಕೋವಿಡ್ ಸಂದರ್ಭದಲ್ಲಿ ಕೂಡ ಸಮಸ್ತ ನಿರ್ದೇಶಕರುಗಳು ಸೈನ್ ಹಾಕಿರುವಂಥದ್ದಿದೆ. ಎರಡೂ ಜಿಲ್ಲೆಯ ರೈತ ಹಾಲು ಒಕ್ಕೂಟಗಳು ಏನಿತ್ತು ಎಲ್ಲ ಪ್ರತಿನಿಧಿಗಳು ಕೂಡ ಅದಕ್ಕೆ ಸಮ್ಮತಿಯನ್ನು ಸೂಚಿಸಿದ್ದಾರೆ. ಇದು ಕೋರ್ಟ್ ಕಟ್ಟೆಯಲ್ಲಿದೆ, ಇವತ್ತಿಗೂ ಕೂಡ ಕೋರ್ಟ್ನಲ್ಲಿದೆ. ಎಂಥ ರಾಜಕಾರಣ ಮಾಡಿದ್ದಾರೆ, ಎಂಥ ಅರಾಜಕತೆ ಮಾಡಿದ್ದಾರೆ. ಅವರ ಆತ್ಮಸಾಕ್ಷಿಗೆ ಅನುಗುಣವಾಗಿ ನಡ್ಕೊಂಡಿದ್ದಾರೆ, ಕೇಳಿ. ಅವ್ರಿಗೆ ಆತ್ಮಸಾಕ್ಷಿ ಇಲ್ಲ, ಅದಕ್ಕೋಸ್ಕರನೇ ಈ ರೀತಿಯಲ್ಲಿ ನಡ್ಕೊಂಡಿದ್ದಾರೆ.